ಅಧಿಕಾರ ಅಂದ್ರೇ ಹಾಗೆ, ಒಮ್ಮೆ ಗದ್ದುಗೆ ಏರಿದ್ರೆ ಮುಗೀತು, ಅಲ್ಲಿಂದ ಇಳಿಯೋಕೆ ಮನಸ್ಸೇ ಬರಲ್ಲ ಅನ್ಸುತ್ತೆ. ಇದಕ್ಕೆ ಸಾಕ್ಷಿ BBMP ಸದಸ್ಯರು. ಅವರ ಮನೆ ಮುಂದೆ ಹಾಕಿರೋ ನಾಮಫಲಕಗಳೇ ಇದನ್ನು ಹೇಳ್ತಿವೆ. ಕಳೆದ 3 ವರ್ಷಗಳ ಹಿಂದೆ SK ನಟರಾಜ್ BBMP ಮೇಯರ್ ಹುದ್ದೆ ಅಲಂಕರಿಸಿದ್ರು. ಅಧಿಕಾರದಿಂದ ಇಳಿದು ಅದಾಗಲೇ 2 ವರ್ಷ ಆಗಿದೆ. ಆದರೆ ಸಾಹೇಬ್ರಿಗೆ ಇನ್ನೂ ಮಾಜಿ ಆಗೋಕೆ ಇಷ್ಟವಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರ ಸಾರಕ್ಕಿ ನಿವಾಸದ ಎದುರು ಮೇಯರ್ ಅನ್ನೋ ಬೋರ್ಡ್ ಇನ್ನೂ ಹಾಗೆ ಇದೆ. ಮೇಯರ್ ಬೋರ್ಡ್ ಅನ್ನ ಲ್ಯಾಂಡ್ ಮಾರ್ಕ್ ನಂತೆ ಉಳಿಸ್ಕೊಂಡಿದ್ದೇವೆ ಅಂತಾರೆ ನಟರಾಜ್ ಪತ್ನಿ. ಚೇಂಜ್ ಮಾಡಬೇಕಾಗಿತ್ತು, ಏನೋ ಗೊತ್ತಿಲ್ಲ, ಪೀಪಲ್ ರೆಕಗ್ನೈಸ್ ಮಾಡಲಿ ಅಂತಾನೆ ಇರಬೇಕು. ಅಲ್ಲ, ಮೋಸ್ಟ್ಲಿ ಇಲ್ಲೆಲ್ಲ ಸರೌಂಡಿಂಗ್ಸ್ ಮೇಯರ್ ನಟರಾಜ್ ಅಂದರೆ ಬೇಗ ಬರ್ತಾರೆ ಮನೆಗೆ. ಏನಾದರೂ ಬೇಕು ಅಂದರೆ ಬೇಗ ಬಂದು ಏನೋ ಡೌಟ್ಸ್ ಏನಾದರೂ ಇದ್ರೆ ಇಲ್ಲ ಏನಾದರೂ ಇದ್ರೆ. ಇನ್ನು ದಯಾನಂದ್ ಅವರದ್ದು ಇದೇ ಕಥೆ. 2 ವರ್ಷದ ಹಿಂದೆ BBMPಯಲ್ಲಿ ಉಪಮೇಯರ್ ಆಗಿದ್ದವರು. ಹಾಲಿ ಹೋಗಿ ಮಾಜಿ ಆಗೋಕೆ ಇವರಿಗೂ ಮನಸ್ಸಿಲ್ಲ ಅಂತ ಕಾಣುತ್ತೆ. ಇವರ ನಿವಾಸದ ಎದುರು ಹಾಲಿ ಉಪಮೇಯರ್ ಬೋರ್ಡ್ ರಾರಾಜಿಸುತ್ತಿದೆ. ಇವರು ತಪ್ಪು ತಿದ್ದುಕೊಳ್ಳೋದಾಗಿ ಹೇಳಿದ್ದಾರೆ, ಆದ್ರೆ ಯಾವಾಗ್ಲೋ ಗೊತ್ತಿಲ್ಲ. ಒಂದೆರಡು ಯಾಕೆ, 2005-6ನೇ ಸಾಲಿನಲ್ಲಿ BBMP ಉಪಮೇಯರ್ ಆಗಿದ್ದವರು. ಆದ್ರೆ ಇವತ್ತಿಗೂ ಆಫೀಸಿನ ಮುಂದೆ ಮೇಡಂ ಶಾಂತಕುಮಾರಿ ಉಪಮೇಯರ್ ಬೋರ್ಡ್ ಅನ್ನ ಉಳಿಸಿಕೊಂಡಿದ್ದಾರೆ. ಇದಕ್ಕೆ ಪತಿ ರವಿಕುಮಾರ್ ಉತ್ತರ ನೀವೇ ನೋಡಿ. ಏನ್ ಮಾಡಿದೀವಿ ಇಲ್ಲೇನೋ ಹಂಗೆ ಹಾಕವ್ರೆ, ಹಂಗೆ ಬಿಟ್ಟು ಸರ್ ಒಂದ್ ಕಡೆ ಅಂತ ಅಲ್ಲ, ಅದೆಲ್ಲ ಕಡೆ ಮೆನ್ಷನ್ ಎಲ್ಲ ಕಡೆನೂ ಹಾಗೇನೆ ಮಾಜಿನೇ ಇರೋದು. ಕಾರ್ಡಲ್ಲೂ ಐತಿ, ಕಾರ್ಡಲ್ಲೂ ಮಾಜಿನೇ. ಕಾರ್ಡಲ್ಲಿ ಅಂತ ಅಲ್ಲ ಸರ್, ಬೋರ್ಡ್ ಅಲ್ಲಿ ನಾವು ಕೇಳಿ ಏನ್ ಮಾಡಕ್ಕದ ಯಾರು ಹಾಕ್ಬಿಟ್ಟಿರ್ತಾರೆ ಹಂಗೆ. ನಿಮ್ಮ ಗಮನಕ್ಕೆ ಬರ್ದಾರ ಹಾಕ್ಬಿಡ್ತಾರ ಸರ್? ನಿಮ್ಮ ಗಮನಕ್ಕೆ ಬರ್ದಾರ ಹಾಕ್ತಾರ ಅಂತ ಯಾರು ಹಂಗೆ ಹುಡುಗರು ಪಡ್ಗರು ಹಾಕಿರ್ತಾರೆ, ಏನ್ ಮಾಡಕ್ಕ. ಹೀಗೆ ವಿನಾಕಾರಣ ಜನಸಾಮಾನ್ಯರಿಗೆ ಗೊಂದಲ ಉಂಟು ಮಾಡ್ತಿರೋದಕ್ಕೆ ಜನರ ಕಣ್ಣು ಕೆಂಪಾಗಿದೆ. ಸದಾನನಗರ ಕಡೆ ಹೋದರೆ ಅಲ್ಲಿ ಮೇಯರ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ, ಅಲ್ಲಿಂದ ವಿಜಯನಗರ ನೋಡಿದ್ರೆ ಅಲ್ಲೂ ಹಾಕೊಂಡಿದ್ದಾರೆ. ಮಾಜಿ ಮೇಯರ್ಗಳು ಯಾರು ಅಂತಲೇ ಗೊತ್ತಾಗ್ತಾಯಿಲ್ಲ. ನಮ್ಗೆ ಅದೇ ಕನ್ಫ್ಯೂಷನ್ ಆಗೋಗಿದೆ ಬೆಂಗಳೂರಲ್ಲಿ, ಯಾರು ಮೇಯರು ಯಾರು ಮಾಜಿ ಮೇಯರ್ಗಳು ಅಂತ. ಮಾಜಿ ಮೇಯರ್ ಅಂತ ಬೋರ್ಡೇ ನೋಡಿಲ್ಲ ನಾನು. ಎಲ್ಲಿ ನೋಡಿದ್ರು ಎಲ್ಲ ಮೇಯರ್ ಹಾಲಿ ಮೇಯರ್ ಥರನೇ ಬೋರ್ಡ್ ಹಾಕೊಂಡಿದ್ದಾರೆ ಎಲ್ಲರೂ. ಮಾಜಿ ಮೇಯರ್ ಅಂತ ಯಾರು ಹಾಕೊಂಡೇ ಇಲ್ಲ. ಯಾರು ಮಾಜಿ ಮೇಯರು ಯಾರು ಉಪ ಮೇಯರ್ ಅಂತಲೇ ಗೊತ್ತಾಗಿಲ್ಲ. ನೋಡಿದ್ರಲ್ಲ, ಬೆಂಗಳೂರಿನಲ್ಲಿ ಎಷ್ಟೊಂದು ಮಂದಿ ಮೇಯರ್ ಉಪಮೇಯರ್ ಇದ್ದಾರೆ ಅಂತ. ಇವರು ಯಾವಾಗ ಇದನ್ನೆಲ್ಲ ಬದಲಾಯಿಸ್ತಾರೋ ಗೊತ್ತಿಲ್ಲ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಿಲೇನಿಯಂ ಆಡ್ ಪ್ರೈವೇಟ್ ಲಿಮಿಟೆಡ್ ಇಂದು ಪ್ರಪ್ರಥಮ ಬಾರಿಗೆ ಇಂಟರ್ನೆಟ್ ರೇಡಿಯೋ ಸ್ಟುಡಿಯೋವನ್ನು ಪ್ರಾರಂಭಿಸಿದೆ. ಇದರ ವ್ಯವಸ್ಥಾಪಕ ನಿರ್ದೇಶಕ ರಾಜರ್ಸ್ ಅವರ ಹಲವು ವರ್ಷಗಳ ಕನಸು ಇದು. ಬೆಂಗಳೂರಿನ ಲಿಂಗೆಟ್ ಸ್ಟ್ರೀಟ್ನಲ್ಲಿ ಇದನ್ನು ತೆರೆಯಲಾಗಿದೆ. Oh Lord our Savior, we praise thy name. ರೇಡಿಯೋ ಸಿಟಿ 91.1 FM ಗಲ್ಲಿಯಲ್ಲಿರುವ ಕ್ರಿಕೆಟ್ ಪ್ರೇಮಿಗಳಿಗಾಗಿ ಆಯೋಜಿಸಿರುವ ಗಲಿ ಕ್ರಿಕೆಟ್ ಸೀಸನ್ 2 ಕಾಲಿಟ್ಟಿದೆ. ನಗರದ ಬಸವನಗುಡಿ ಕಾಲೇಜು ಮೈದಾನದಲ್ಲಿ ಇಂದು ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯಿತು. 8 ತಂಡಗಳು ಮುಂದಿನ ಸುತ್ತಿಗೆ ತೇರ್ಗಡೆ ಹೊಂದಲು ಸೆಣಸಾಡಿದ್ರು. ಪ್ರಶಸ್ತಿ ಗೆದ್ದವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ದೊರೆಯಲಿದೆ. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,200 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 130 ರೂಪಾಯಿ ಏರಿಕೆ ಇದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,990 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ ಬೆಲೆಯಲ್ಲಿ 120 ರೂಪಾಯಿ ಏರಿಕೆ ಇದೆ.
ಈಗ ಬ್ಯಾಂಗ್ಳೂರ್ ಫಸ್ಟ್ನಲ್ಲಿ ಪುಟ್ಟದೊಂದು ಬ್ರೇಕ್.